ದಿವಾ ಯಾಕೋ ಬಾಡಿಗೆ ಹೋಗಿಲ್ವಾ ಇವತ್ತು? ಹೋಗಿಲ್ಲ ಅಣ್ಣ. ಯಾಕೋ ತಪ್ಪಿದ್ಯಾ? ಏನೋ ಸಮಾಚಾರ? ಏನಿಲ್ಲ ಅಲ್ಲೋ ನೀನು ಹಿಂಗೆ ಸಪ್ಕಾಗಿ ಇದ್ಬಿಟ್ರೆ ಏನು ಕತೆ? ಏನು ಹೇಳು. ನಮ್ಮ ಅಣ್ಣ ಇದ್ದಂಗೆ ಇದೆಯೇ, ನಿನಗೆ ಹೇಳ್ದಂತೆ ಯಾರಿಗಾನ ಹೇಳನೆ. ನಾನೊಂದು ಹುಡುಗಿ ಲವ್ ಮಾಡ್ತಿದ್ದೆ ಅಣ್ಣ. ಲವ್ ಮಾಡ್ತಾ ಇದೆಯಾ ಅಂದರೆ ಖುಷಿ ಪಡೋ ವಿಚಾರವೇನೋ? ಆ ಹುಡುಗಿನ ಈ ಮನೇಲಿ ಒಪ್ಪಿಸ್ಬಿಟ್ಟು ಮದುವೆ ಆಗೋ. ಒಪ್ಸೋದು ಏನಣ್ಣ, ಒಪ್ಸೋದ ಗೊತ್ತಲ್ಲ ಅಣ್ಣ ನಮ್ಮ ಪರಿಸ್ಥಿತಿಗಳು. ಇವತ್ತು 500 ರೂಪಾಯಿ ಹೊಡೆದ್ರೆ ಬೆಳಿಗ್ಗೆ ಕಾಸಿರಲ್ಲ. ಇನ್ನು ಅವಳನ್ನ ಮದುವೆಯಾಗಿ ನಾನು ಏನಣ್ಣ ಮಾಡೋಣ? 100 ರೂಪಾಯಿ ಗತ್ತಿರಲ್ಲ ಅಣ್ಣ ಬೆಳಿಗ್ಗೆ ಹೊತ್ತು. ಇವಾಗ ಬೇರೆ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗೈತೆ ಅಣ್ಣ, ಏನಣ್ಣ ಮಾಡಲಿ? ನೋಡು, ಆಟೋದವರು ಪ್ರೀತಿ ಮಾಡ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ನೋಡು, ನೀನು ಹಾಕ್ತಾ ಇರೋದು ಕಾಕಿನೇ, ದೇಶ ಕಾಯೋ ಯೋಧ ಆಗ್ತಾ ಇರೋದು ಕೂಡ ಕಾಕಿನೇ. ನೋಡು, ಇದೇನಪ್ಪ ಅಂತಂದರೆ ಆ ಹುಡುಗಿ ನೀನು ಇಷ್ಟಪಡ್ತಾ ಇದ್ದಾಳೆ. ಯಾವಾಗಲೂ ನಾವು ಇಷ್ಟಪಡೋರನ್ನ ಲವ್ ಮಾಡಬೇಕು ಅಂತ ಅಂದ್ಬಿಟ್ಟು ಮದುವೆ ಐತೆ. ಹಾಗಾಗಿ ಆ ಹುಡುಗಿಗೆ ಒಂದು ಜೀವನ ಕೊಡು. ಆಟೋದವರು ಕೂಡ ಒಂದು ಹುಡುಗಿನ ಇಷ್ಟಪಟ್ಟರೆ ಯಾವ ರೀತಿ ಸಾಕ್ತಾರೆ ಅಂತ ಅಂದ್ಬಿಟ್ಟು ನೀನು ಅವಳು ಪ್ರೂವ್ ಮಾಡು. ಯಾವಾಗಲೂ ಪ್ರೀತಿಸ್ತಾರ ನೀನು ಕೈ ಬಿಡೋಕೋಬೇಡ. ಅವಳು ನಿನ್ನೂ ನಂಬಿಕೆ ಬಂದಿರ್ತಾಳೆ, ಅವಳಿಗೂ ಒಂದು ಒಳ್ಳೇದಾಗಲಿ. ಈ ಬಿಡೋದಂತ ಏನಿಲ್ಲ ಅಣ್ಣ, ಎಲ್ಲೋ ಒಂದು ಯಾವುದೋ ಒಂದು ಉದ್ಯೋಗದಲ್ಲಿರೋ ನಮ್ಮ ಮದುವೆ ಆಗಲಿ ಅಂತ ನಾನೇ ತ್ಯಾಗ ಮಾಡೋದು ಅನ್ಕೊಬಿಟ್ಟಿದ್ದೆ. ಇವಾಗ ನೀವು ಹೇಳೋದ್ಮೇಲೆ ಅಣ್ಣ ದುಡಿತೀನಿ ಅಣ್ಣ, ಹಗ್ಲು ರಾತ್ರಿ ದುಡ್ದು ಅಣ್ಣ ಸಾಕ್ತೀನಿ ಅಣ್ಣ, ಮದುವೆ ಆಗ್ತೀನಿ ಅಣ್ಣ ನಂದಿತ್ತು. ಖಂಡಿತವಾಗ್ಲೂ ಆಟೋದವ್ರು ಏನು ಅಂತ ಪ್ರೂವ್ ಮಾಡ್ತೀಯ, ಎಲ್ಲರಿಗೂ ಒಳ್ಳೇದಾಗುತ್ತೆ, ನಿನ್ಗೂ ಕೂಡ ಒಳ್ಳೇದಾಗುತ್ತೆ. ಓಕೆ, ನಿನ್ನ ಪ್ರೀತಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಒಳ್ಳೇದಾಗಲಿ. ಇವತ್ತಿಂದ ನೀನು ಕೆಲಸ ಮಾಡಿ ಚೆನ್ನಾಗಿ ಆ ಹುಡುಗಿನ ಚೆನ್ನಾಗಿ ನೋಡ್ಕೊ. ಚೆನ್ನಾಗಿ ಮಾಡ್ಕೊತೀನಿ ಅಣ್ಣ. ಓಕೆ ದಿವಾ, ಬರ್ತೀನಿ ಅಣ್ಣ. ಓಕೆಮ್ಮ, ಹೋಗೋ.